ಹೊಸ ಮನೆಗೆ ಬರ್ತಿದ್ದ ಹಾಗೆಯೇ ಮನೇನ ಹೇಗೆ ಅರೇಂಜ್ ಮಾಡೋದು ಅನ್ನೋದು ಪ್ರತಿಯೊಬ್ಬರಿಗೂ, ಅದರಲ್ಲೂ ಇವತ್ತಿನ ಯಂಗ್ಸ್ಟರ್ಸ್ಗೆ ತುಂಬಾ ಒಂದು ರೀತಿ ಕನ್ಫ್ಯೂಷನ್ಸ್ ಇರುತ್ತೆ. ಆಮೇಲೆ ಮನೆ ಡೆಕೋರೇಟ್ ಮಾಡಬೇಕಾದ್ರೆ ಬೇರೆಯವ್ರ ಮನೆಯಿರೋ ಶೋ ಪೀಸ್ ನಮ್ಮಲ್ಲಿ ಮಿಸ್ ಆಗ್ತಾ ಇರುತ್ತೆ. ಸೊ ಈ ರೀತಿ ನೀವು ಹೇಗೆ ಶಾಪಿಂಗನ್ನು ಮಾಡ್ಬೋದು, ಯಾವ್ಯಾವ ರೀತಿ ಅಂಶಗಳನ್ನ ಪಾಲಿಸ್ಬೋದು ಮನೆ ಡೆಕೋರೇಟ್ ಮಾಡೋಕ್ಕೆ ಅಂತ ಒಂದು ಚಿಕ್ಕದು ಒಂದು ಮನೆಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ಈ ಮನೆಗೆ ಎಂಟರ್ ಆಗ್ತಿದ್ದ ಹಾಗೇ ಒಂದು ಸುಂದರವಾದ ಡೋರ್ ಮ್ಯಾಟ್ ನಿಮ್ಮನ್ನು ವೆಲ್ಕಮ್ ಮಾಡುತ್ತೆ. ಬ್ರೌನ್ ಮತ್ತು ಕ್ರೀಮ್ ಕಲರು, ಇಲ್ಲಿ ಕ್ಯಾಮ್ರಾದಲ್ಲಿ ಸ್ವಲ್ಪ ಕಲರ್ ಡಿಫರ್ ಆಗ್ತಾ ಇದೆ. ಸೊ ಈ ಮನೆ ಈ ಮಾರ್ಬಲ್ಗೆ ಈ ಒಂದು ಡೋರ್ ಮ್ಯಾಟ್ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಹಾಗೆ ಒಳಗೆ ಬರ್ತಿದ್ದ ಹಾಗೇ ಎರಡು ಬ್ಯೂಟಿಫುಲ್ ಆಗಿರೋ ಸಿಂಪಲ್ ಚೇರ್ಗಳು ನಿಮ್ಮನ್ನು ವೆಲ್ಕಮ್ ಮಾಡುತ್ತೆ. ಸೊ ಇದು ಇಬ್ಬರು ಕಪಲ್ ಇರುವಂತಹ ಮನೆ, ಆದರೆ ಈಗ ಅವ್ರ ಮನೆಗೆ ರಿಲೇಟಿವ್ಸ್ ಎಲ್ಲ ಬರ್ತಾ ಇರೋ ಕಾರಣ ಒಂದೆರಡು ಚೇರ್ಗಳನ್ನ ಎಕ್ಸ್ಟ್ರಾ ಅರೇಂಜ್ ಮಾಡಿದ್ದಾರೆ. ಆಮೇಲೆ ಈ ಕರ್ಟನ್ಸ್ಗಳನ್ನು ನೀವು ನೋಡ್ಬೋದು. ಈ ಒಂದು ಅಡುಗೆ ಮನೆ ಮತ್ತು ಇನ್ನೊಂದು ಬೆಡ್ರೂಮು ಎಷ್ಟು ತುಂಬ ಚೆನ್ನಾಗಿ ಈ ಒಂದು ಕರ್ಟನ್ಸ್ಗಳನ್ನ ಇವರು ಅರೇಂಜ್ ಮಾಡಿದ್ದಾರೆ ಅಂದರೆ, ಇದ್ರ ಮೇಲಿರುವಂತಹ ಈ ಒಂದು ಪ್ರಿಂಟ್ಸ್ ಏನಿದೆ ಇದು ಈ ಮನೆಯ ಅಂದವನ್ನು ಮತ್ತಷ್ಟು ಹೆಚ್ಚಿಸಿದೆ. ನೀವು ಹೊರಗಡೆ ನೋಡಿದಾಗೆಲ್ಲ ಇಂಥರ ಕಲೆಕ್ಷನ್ಸ್ ನಿಮಗೆ ಎಷ್ಟು ಸಿಗುತ್ತೋ ಇಲ್ವೋ, ಬಟ್ ದಯವಿಟ್ಟು ಗಮನಿಸಿರಿ, ನಿಮ್ಮ ಮನೆಗಳಲ್ಲಿ ಇದನ್ನು ಅರೇಂಜ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಇದು ಯೂಸ್ ಆಗುತ್ತೆ. ಹಾಗೆ ಈ ಮನೆಯ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಸೂಪರ್ ಆಗಿರೋ ವ್ಯೂ ಇದೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ ಈ ವ್ಯೂ. ಓಕೆ, ಏನಿದು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದು ಚಿಕ್ಕದಾದಂಥ 30-40 ಸೈಟ್ನಲ್ಲಿ ಕಟ್ಟಿರುವಂತಹ ಒಂದು ಮನೆ ಆಗಿದ್ದು, ಈ ಹಾಲಲ್ಲಿ ತುಂಬ ಚೆನ್ನಾಗಿ ಇವ್ರು ಅರೇಂಜ್ ಮಾಡಿದ್ದಾರೆ. ಇವ್ರ ಮನೆಗೆ ಬರ್ತಿದ್ದಂಗೆ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡೋದು ಈ ಮನೆಯ ಈ ಸೋಫಾ ಸೆಟ್ಸ್ ಮತ್ತು ಈ ಎರಡು ಹೂದಾನಿಗಳು ಹಾಗೂ ಆ ಒಂದು ಫಿಶ್ ಟ್ಯಾಂಕ್ ಇಟ್ಟಿರುವಂಥ ಸ್ಟ್ಯಾಂಡ್ ಮತ್ತು ಈ ಟಿ.ವಿ. ಸೊ ಇದು ಈ ಮನೆಯ ವಿಶೇಷತೆ. ಮುಖ್ಯವಾಗಿ ನಾವು ಈ ಸೋಫಾ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಇದು ಈಗಷ್ಟೇ ಒಂದು 6 ತಿಂಗಳ ಹಿಂದೆ ತೆಗೆದುಕೊಂಡಂತಹ ಸೋಫಾ ಇದಾಗಿದೆ. ಒಂದು 25,000ದಲ್ಲಿ ಈ ಸೋಫಾವನ್ನು ಇವರು ಪರ್ಚೇಸ್ ಮಾಡಿದ್ದಾರೆ. ಸೊ ಇದು 5 ಸೀಟ್ ಸೋಫಾ ಇದು. ಅದರಲ್ಲಿ 2 ಸೋಫಾವನ್ನು ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಬ್ಲ್ಯಾಕ್ ಕಲರ್ ಮತ್ತು ಬ್ರೌನ್ ಡಿಸೈನ್ ಇರುವಂತಹ ಕುಷನ್, ಮಲ್ಟಿ ಕಲರ್ ಡಿಸೈನ್ಸ್ ಇದೆ. ತುಂಬ ಚೆನ್ನಾಗಿರುವಂತಹ ಈ ಸೋಫಾ ಈ ಪಿಂಕ್ ಗೋಡೆಗೆ ಹೊಂದ್ಕೊಳ್ತಾ ಇದೆ. ಜೊತೆಗೆ ಒಂದು ಡಾಲನ್ನು ಪ್ಲೇಸ್ ಮಾಡಿದ್ದಾರೆ. ಅಂದರೆ ನೋಡಿ, 2 ಸೋಫಾ ಮಧ್ಯೆ ಗ್ಯಾಪ್ ಆಗಬಾರ್ದಂತ ಡಾಲ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಸೊ ಅದ್ರ ಜೊತೆಗೆ ಇದನ್ನು 25,000ನೇ ಕೊಟ್ಟು ಕೊಂಡ್ಕೋಬೇಕು ಅಂತಲೂ ಏನಿಲ್ಲ, ನಿಮಗೆ ಸೆಕೆಂಡ್ಸಲ್ಲೂ ಕೂಡ ಇಷ್ಟೇ ಬ್ಯೂಟಿಫುಲ್ ಆದ ಹಾಗೂ ಇದಕ್ಕಿಂತಲೂ ಇನ್ನೂ ಸುಂದರವಾದಂತಹ ಒಂದು ಸೋಫಾ ಸೆಟ್ಟನ್ನು ನೀವು ಪಡ್ಕೊಳ್ಬೋದು. ಹಾಗೆ ಈ ಮನೆಯ ಮತ್ತೊಂದು ಆಕರ್ಷಣೆ ಇಲ್ಲಿ ನಿಮಗೆ ಕಾಣಿಸ್ತಿರುವಂತಹ ಕಿಟಕಿ. ಇದು 4th ಫ್ಲೋರ್ನಲ್ಲಿ ಇರುವಂತಹ ಮನೆ ಆಗಿರೋದ್ರಿಂದ ನಿಮಗೆ ಇಲ್ಲಿ ಒಳ್ಳೆ ವ್ಯೂ ಸಿಗುತ್ತೆ, ಗಾಳಿ ಸಿಗುತ್ತೆ. ಸೊ ಅದೇ ಕಾರಣಕ್ಕೆ ಇವರು ಸೋಫಾವನ್ನು ಕಿಟಕಿ ಪಕ್ಕ ಪ್ಲೇಸ್ ಮಾಡಿದ್ದಾರೆ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಈ ಸೋಫಾದ ಪಕ್ಕ ಅಗೈನ್ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಫ್ಲವರ್ ವಾಸನ್ನು ಅರೇಂಜ್ ಮಾಡಿದ್ದಾರೆ. ಇದರ ವಾಸ್ ಬೆಲೆ 300 ರೂಪೀಸ್ ಹಾಗೂ ಫ್ಲವರ್ಸ್ನ ಬೆಲೆ 200 ರೂಪೀಸ್ ಆಗಿದೆ. ಕ್ಯೂಟ್ ಕಲರ್ಸ್ ಇದೆ ಇದರಲ್ಲಿ. ಇದು ನಿಮಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಬಟ್ ನಿಮಗೆ 2 ವರ್ಷಗಳ ಕಾಲ ನಿಮ್ಮ ಮನೇನ ತುಂಬ ಚೆನ್ನಾಗಿರುತ್ತೆ. ಅದರ ಪಕ್ಕ ಇನ್ನೊಂದು ಟೇಬಲನ್ನು ಅರೇಂಜ್ ಮಾಡಿದ್ದಾರೆ. ಇದರ ಬೆಲೆ 1,500 ರೂಪಾಯಿ. ಸೊ ಇದರಲ್ಲಿ ನಿಮಗೆ 3 ಕಂಪಾರ್ಟ್ಮೆಂಟ್ಸು ಸಿಗುತ್ತೆ, ಸ್ಟೆಪ್ಸ್ ಇದೆ. ಅದರಲ್ಲಿ ತುಂಬ ಮುಖ್ಯವಾಗಿ ಎಷ್ಟು ಕ್ಯೂಟಾಗಿರೋ ಅಕ್ವೇರಿಯಂ ಫಿಶ್ ಬೌಲ್ ಇದೆ ನೋಡಿ, ಇದೆಷ್ಟು ಕ್ಯೂಟಾಗಿ ನಮ್ಮನ್ನು ವೆಲ್ಕಮ್ ಮಾಡುತ್ತೆ. ಇಲ್ಲಿಗೆ ಬಂದರೆ ಸಾಕು, ಪ್ರತಿಯೊಬ್ಬರನ್ನು ಕೂಡ ತುಂಬ ಪ್ರೀತಿಯಿಂದ ನೋಡುತ್ತೆ. ಅವ್ನ ಮನೆ ಒಳಗೆ ಬರ್ತಿದ್ದಂಗೆ ಈ ಥರ ವೆಲ್ಕಮ್ ಮಾಡೋದು ಎಷ್ಟು ಮುಖ್ಯ ಅಲ್ವಾ. ಸೊ ಅದ್ರ ಪಕ್ಕ 2 ಡಕ್ಕನ್ನು ಅರೇಂಜ್ ಮಾಡಿದ್ದಾರೆ. ಆಮೇಲೆ ಇಲ್ಲೊಂದು ವಿಶೇಷತೆ ಇದೆ, ಇಲ್ಲಿ ಒಂದು ಸೆಟಪ್ ಬಾಕ್ಸ್ ಆಗಿದ್ದಿರ್ಬೋದು ಹಾಗೂ ವೈಫೈ ರೂಟರ್ ಅದನ್ನು ಕೂಡ ಅರೇಂಜ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮತ್ತೊಂದು ಪ್ಲಗ್ ಇಟ್ಕೊಳ್ಳುವಂಥದ್ದು, ಅಡಾಪ್ಟರ್ ಇವೆಲ್ಲ ಫಿಕ್ಸ್ ಮಾಡುವಂಥದ್ದನ್ನು ಇಟ್ಟಿದ್ದಾರೆ. ಹಾಗೆ ಅದ್ರ ಪಕ್ಕ ಇರುವಂಥ ಒಂದು ಸುಂದರವಾದ ಟೇಬಲ್. ಸೊ ಇದರ ಬೆಲೆ ನಿಮಗೆ ಆಲ್ಮೋಸ್ಟ್ 300 ರೂಪೀಸ್ನಲ್ಲಿ ಸಿಗುತ್ತೆ. ಇದು ಒಂದು ವುಡನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಒಂದು ಸೂಪರ್ ಆಗಿರೋ ಶೋ ಪೀಸ್ನ ಅರೇಂಜ್ ಮಾಡಿದ್ದಾರೆ. ಅದರೊಳಗಡೆ ಒಂದು ಸೂಪರ್ ಆಗಿರೋ ತಾವರೆಯನ್ನು ಇಟ್ಟಿದ್ದಾರೆ. ಈ ಮನೇಲಿ ಇದು ಇನ್ನೊಂದು ರೀತಿ ಕಲರ್ಫುಲ್ ಎಫೆಕ್ಟ್. ತಾವರೆ ಮನೆ ಇಟ್ಟರೆ ತುಂಬ ಒಳ್ಳೆಯದು, ಬಟ್ ಪ್ರತಿದಿನ ತಾವರೆ ಇಡೋಕ್ಕಾಗಲ್ಲ. ಈ ಥರ ಇಟ್ಟಾಗ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಹಾಗೆ ಈ ಫಿಶ್ಗಳು ಕೂಡ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸನ್ನು ಕ್ರಿಯೇಟ್ ಮಾಡುತ್ತೆ. ಹಾಗೆ ಈ ಮನೆಯ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಟಿ ವಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ ಟಿ ವಿಯನ್ನು ಬಹಳಷ್ಟು ಜನರ ಮನೆಯಲ್ಲಿ ಏನಾಗುತ್ತೆ, ಟಿ ವಿ ಸರಿಯಾಗಿ ಅರೇಂಜ್ ಮಾಡೋಕ್ಕಾಗೋದಿಲ್ಲ, ಅದು ಪ್ಲಗ್ಗನ್ನು ಸರಿಗೆ ಇಡೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ಈ ರೀತಿಯಾದ ಒಂದು ಟೇಬಲ್ನ ಟಿ ವಿ ಸನಿಹ ಇಟ್ಟಾಗ ಅದರ ಎಲ್ಲ ಪ್ಲಗ್ಗಳನ್ನು, ಎಲ್ಲ ವಯರ್ಗಳನ್ನು ನೀಟಾಗಿ ಅರೇಂಜ್ ಮಾಡಿ ಹೀಗೆ ಫಿಕ್ಸ್ ಮಾಡಿ ಇಟ್ಟಾಗ ಎಷ್ಟು ಸುಂದರವಾಗಿ ಕಾಣುತ್ತೆ. ಹಾಗೆ ಇಲ್ಲಿ ನೋಡಿ, ಸೀರಿಯಲ್ ಬಲ್ಬ್ಗಳನ್ನ ಎಷ್ಟು ಚೆನ್ನಾಗಿ ಒಂದು ಬಾಟಲಲ್ಲಿ, ಒಂದು ಮಗ್ಗಲ್ಲಿ ಹಾಕಿ ಸೇವ್ ಮಾಡಿ ಕ್ಯೂಟಾಗಿ ಇಟ್ಟಿದ್ದಾರೆ. ಸೊ ಇದನ್ನು ನಾವು ಈ ರೀತಿ ಕೂಡ ಇದನ್ನು ಬಳಸ್ಕೊಳ್ಬಹುದು. ಹಾಗೆ ಅದರ ನಂತರ ನೀವು ಈ ಮನೆಯ ಮತ್ತೊಂದು ಆಕರ್ಷಣೆ ಅಂತ ಹೇಳಿದ್ರೆ ಇದು ಈ ಒಂದು ಟೀಪಾಯ್. ಇದನ್ನು ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇದು
ಗಾಜಿನ ಟೀಪಾಯಿ ಆಗಿದ್ದು. ಇಲ್ಲಿರುವಂಥ ಈ ಫ್ಲವರ್ ವಾಸ್ ಕೂಡ 200 ರುಪೀಸ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇದು. ಹಾಗೆ ಇಲ್ಲೊಂದು ತಾಮ್ರದ ಮಗ್ಗಿದೆ, ಪ್ರತಿದಿನ ಇಲ್ಲಿ ಕುತ್ಕೊಳ್ಳೋದ್ರಿಂದ ಸೋಫಾ ಮೇಲೆ ತಾಮ್ರದ ಮಗ್ ಇಟ್ಕೊಂಡಿದ್ದಾರೆ, ಅದರಲ್ಲೇ ನೀರು ಕುಡಿತಾರೆ. ಸೊ ತಾಮ್ರದ ಲೋಟವನ್ನು ಕೂಡ ನೀವು ಗಮನಿಸಬಹುದು. ಅದರ ಜೊತೆಗೆ ಇಲ್ಲಿರುವಂಥ ಈ ಒಂದು ರೆಡ್ ಕಾರ್ಪೆಟ್ ಏನಿದೆ, ಈ ಇಡೀ ಮನೆ ಸೋಫಾ ಫ್ಲವರ್ ವಾಸ್ಗೆ ಒಂದು ಒಳ್ಳೆಯ ಅಂದವನ್ನು ಹೆಚ್ಚಿಸಿದೆ. ಸೊ ನೀವೇನಾದರೂ ನಿಮ್ಮ ಮನೆಗೆ ಸೋಫಾ ತೊಗೋಬೇಕು ಅಂತ ಇದ್ದರೆ ಈ ಥರ ಸೋಫಾನ ತೊಗೊಳ್ಬೋದು. ಆಮೇಲೆ ಫ್ಲವರ್ಸ್ನ ಹೆಂಗೆ ಅರೇಂಜ್ ಮಾಡೋದು ಅನ್ನೋ ಅನುಮಾನ ಕೂಡ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಟೋಟಲ್ ಇನ್ವೆಸ್ಟ್ಮೆಂಟ್ ನಿಮಗೆ ಒಂದು 2 ವರ್ಷದ ತನಕ ಅಥವಾ 3 ವರ್ಷನೂ ಕ್ಯಾರಿ ಮಾಡ್ಬೋದು. ನಿಮಗೊಂದು ಟೋಟಲ್ ಒಂದು ಸೋಫಾ ಎಲ್ಲ ಸೇರಿ ನಿಮಗೆ ಹೊಸದೇ ತೊಗೊಳ್ತೀರ ಅಂದರೆ ಒಂದು 30,000 ಆಗುತ್ತೆ. ಎಲ್ಲವೂ ಸೇರಿ ಎಲ್ಲವನ್ನು ಹೇಳ್ತಾ ಇರೋದು ಅಲಂಕಾರಿಕ ವಸ್ತುಗಳು. ಇಲ್ಲದೇ ಇದ್ದರೆ ಈ ರೀತಿ ನಿಮ್ಮಲ್ಲಿರೋ ಚಿಕ್ಕ ಚಿಕ್ಕ ವಸ್ತುಗಳನ್ನೇ ಬಳಸಿ ಡೆಕೋರೇಟ್ ಮಾಡಿದ್ರೆ ಸಿಂಪಲ್ ಆದ ಹಾಲ್ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ. ಸೊ ನಿಮ್ಮ ಲೈಫ್ನಲ್ಲಿ ಪ್ರತಿದಿನ ಇರುವಂಥ ಚಿಕ್ಕ ಪುಟ್ಟ ಡೌಟ್ಗಳನ್ನ ನಾವು ಕೂಡ ಈ ರೀತಿ ವಿಜುವಲ್ಸ್ ಮಾಡ್ತಾ ಕ್ಲಿಯರ್ ಮಾಡ್ತಾ ಹೋಗ್ತೀವಿ. ನಿಮಗೆ ನಮ್ಮ ಈ ಮಾಡಿರುವಂಥದ್ದು ಇಷ್ಟ ಆಗಿದ್ದರೆ ಹಾಗೂ ನಿಮ್ಮದೇನಾದರೂ ಸಲಹೆ ಸೂಚನೆಗಳಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.